ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾನು 1K ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು. ಅವ್ರ ನೇಮ್ ಬಂದು ಪವಿತ್ರ ಅಂತ. ಸಿಸ್ಟರ್ ಸಬ್ಸ್ಕ್ರೈಬರ್ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿ ಅಂತ ಕಮೆಂಟ್ ಹಾಕಿದ್ರು. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬೇರೆಯವ್ರಿಗೂ ಕೂಡ ಯೂಸ್ ಆಗಲಿ ಅಂತ. ನಾನು ಹೇಗೆ 1K ಸಬ್ಸ್ಕ್ರೈಬರ್ ಅದು 4 ಮಂತ್ಸಲ್ಲಿ ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಮತ್ತು 4000 ವಾಚ್ ಅವರ್ಸ್ ಕೂಡ ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆನೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 4 ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡಿದೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. 1K ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು. ಹೇಗೆ ಅಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು 4 ಮಂತ್ಸ್ ಬ್ಯಾಕ್, ಅಂದರೆ 4 ತಿಂಗಳ ಹಿಂದ್ಗಡೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಮಾರ್ಚ್ 4ಗೆ 2026ಗೆ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಡೈಲಿ ವೀಡಿಯೋಸ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ಒಂದಿನೂ ಮಿಸ್ ಮಾಡಿಲ್ಲ. ಡೈಲಿ ಬೆಳಗ್ಗೆ ಒಂದು 11 ಗಂಟೆಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದು ಲಾಂಗ್ ವಿಡಿಯೋ. ನೆಕ್ಸ್ಟು ಒಂದು ಮಧ್ಯಾಹ್ನ 3 ಗಂಟೆ ಮೇಲೆ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನಾನು 4 ಮಂತ್ಸು ಕೂಡ ಒಂದು ದಿನವೂ ಸ್ಕಿಪ್ ಮಾಡದೆ ಡೈಲಿ ವೀಡಿಯೋಸ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಅದೇ ರೀತಿ ಮಾಡಿದೆ. ನಂದು ಬಂದು ಅಂದರೆ ಜುಲೈ 5, 2026ಗೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಟೋಟಲಿ ನಾನು 462 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 462 ವಿಡಿಯೋ, ಅಂದರೆ ಶಾರ್ಟ್ಸು ಮತ್ತು ಲಾಂಗ್ ವಿಡಿಯೋಸ್ ಸೇರಿ ಇಷ್ಟು ವಿಡಿಯೋನ ನಾನು 4 ಮಂತ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಹೇಗೆ ಕಂಪ್ಲೀಟ್ ಮಾಡಿದೆ ಅಂದರೆ, ಸೊ ಡೈಲಿ ವಿಡಿಯೋ ಹಾಕ್ತಾಯಿದ್ದೆ ಅಲ್ವಾ. ಸೊ ನನಗೆ ಆಲ್ಮೋಸ್ಟ್ ವೀಡಿಯೋಸಿಂದನೇ ಸಬ್ಸ್ಕ್ರೈಬರ್ಸ್ ಬಂದಿರೋದು. ನಂದು ಒಂದು ವಿಡಿಯೋ ಚೆನ್ನಾಗಿ ರನ್ ಆಯಿತು. ಸೊ ಆ ವಿಡಿಯೋಯಿಂದನೇ ನನಗೆ ಒಂದು 500 ಮೇಲೇ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ವಾಚ್ ಅವರ್ಸ್ ಕೂಡ ನಂದು ಅಲ್ಲೇ ಕಂಪ್ಲೀಟ್ ಆಗಿದೆ. ಒಂದೇ ಒಂದು ವಿಡಿಯೋ ವೈರಲ್ ಆಯಿತು. ಸೊ ಅಲ್ಲಿಂದನೇ ನನಗೆ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸ್ ಸಿಕ್ಕಿದ್ದು. ಅದು ಬಿಟ್ಟರೆ ನಾನು ಫ್ರೀ ಟೈಮಲ್ಲಿ ಡೈಲಿ 1 ಅವರ್ ಇಲ್ಲ 2 ಅವರ್ಸ್ ಲೈವ್ ಮಾಡ್ತಾಯಿದ್ದೆ. ಲೈವಿಂದ ನನಗೆ ಕಡಿಮೆನೇ ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಅವರ್ಸ್ ಬಂದಿದ್ದು. ಬಟ್ ನನಗೆ ವಿಡಿಯೋಯಿಂದನೇ ಜಾಸ್ತಿ ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಅವರ್ಸ್ ಬಂದಿರೋದು. ಮತ್ತು ಡೈಲಿ ನಾನು ಕುಕ್ಕಿಂಗ್ ವಿಡಿಯೋ ಚೆನ್ನಾಗಿ, ಅಂದರೆ ನನ್ನದೇ ಒಂದು ಕಂಟೆಂಟಿಂದ ಯೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೆ. ಬೇರೆ ಯಾವುದೇ ರೀತಿಯ ಒಂದು ಕಂಟೆಂಟನ್ನು ಯೂಸ್ ಮಾಡಿಲ್ಲ. ಇದೇ ರೀತಿ ನಿರಂತರವಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಒಂದಿನೂ ಸ್ಕಿಪ್ ಮಾಡದೆ ಅಪ್ಲೋಡ್ ಮಾಡೋದ್ರಿಂದ ವೈಡಿಗೆ ಕೂಡ ನಮ್ಮನ್ನು ಪುಷ್ ಮಾಡುತ್ತೆ ಅಲ್ವಾ. ಸೊ ನಾನು ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಡೈಲಿ ಒಂದು ವಿಡಿಯೋ ಇಲ್ಲ ಒಂದು ಶಾರ್ಟ್ಸ್ ಹಾಕಿ, ಅದರಿಂದ ಡೈಲಿ ಹಾಕೋದ್ರಿಂದ ನೀವು ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರ್ತೀರಲ್ವ. ಸೊ ಯೂಟ್ಯೂಬ್ ಕೂಡ ನಿಮ್ಮನ್ನ ಪುಷ್ ಮಾಡುತ್ತೆ, ನಿಮ್ಮ ವಿಡಿಯೋನ ರೆಕಮೆಂಡ್ ಮಾಡುತ್ತೆ, ಎಲ್ರಿಗೂ ತಲುಪಿಸುತ್ತೆ. ಆವಾಗ ನಿಮಗೆ ನಿಮ್ಮ ವಿಡಿಯೋ ಕೂಡ ಚೆನ್ನಾಗಿ ರೀಚ್ ಆಗುತ್ತೆ. ಸೊ ಇವಾಗ ಮಾನಿಟೈಸೇಷನ್ ಕೂಡ ನಂದು ಆಗಿದೆ. ಸೊ ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.